ನಮಸ್ಕಾರ, ನ್ಯೂಸ್ 10 AM ಸ್ವಾಗತ. ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. ನ್ಯಾಯಾಧೀಶರ ಮನೆಗೆ ವಕೀಲ ಜಗದೀಶ್ ಅವರನ್ನ ಕರ್ಕೊಂಡು ಬರಲಾಗಿದೆ. ಜಗದೀಶ್ರನ್ನ ಕರೆದೊಯ್ದಿದ್ದಾರೆ ಪೊಲೀಸರು. ಕೋರಮಂಗಲದ ನ್ಯಾಯಾಧೀಶರ ಮನೆಗೆ ಹಾಜರುಪಡಿಸಲಾಗಿದೆ. ಇವತ್ತು ಭಾನುವಾರ ಆಗಿರುವಂತಹ ಹಿನ್ನೆಲೆಯಲ್ಲಿ ಅರೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ 24 hours ಒಳಗಡೆ ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ. ಸೊ ಹೀಗಾಗಿ ಕೋರಮಂಗಲದ ನ್ಯಾಯಾಧೀಶರ ಮನೆಗೆ ಹಾಜರುಪಡಿಸಲಾಗಿದೆ. ಇಂದು ಬೆಳಗ್ಗೆ ಬೆಂಗಳೂರಿನಲ್ಲಿ ವಕೀಲ ಜಗದೀಶ್ ಅವರನ್ನ ಬಂಧನ ಮಾಡಲಾಗಿತ್ತು. ಕೋರ್ಟ್ ಆವರಣದಲ್ಲಿ ಗಲಾಟೆ ಕೊಲೆ ಯತ್ನದ ಆರೋಪದಡಿ ಬಂಧಿಸಲಾಗಿತ್ತು. ಬಾರ್ ಕೌನ್ಸಿಲ್ನವರು ಬಂಧಿಸಿದ್ರು ಅವರನ್ನ. ಬಾರ್ ಕೌನ್ಸಿಲ್ನವರು ದೂರನ್ನ ಕೊಟ್ಟಿದ್ರು ಕಮಲ್ ಪಂತ್ ಅವರಿಗೆ. ಹಾಗೆ ಹಲಸೂರು ಗೇಟ್ನಲ್ಲೂ ಕೂಡ ಒಂದು ದೂರು ದಾಖಲಾಗಿತ್ತು. ಅದಾದ ನಂತರ ಅವರನ್ನ ಬಂಧನ ಮಾಡಲಾಗಿತ್ತು. ಹಲಸೂರು ಗೇಟ್ ಪೊಲೀಸ್ ಠಾಣೆಯಿಂದ ಅವ್ರನ್ನ ಕರ್ಕೊಂಡು ಹೋಗ್ಲಾಗ್ತಾ ಇರುವಂಥದ್ದು ನ್ಯಾಯಾಧೀಶರ ಮನೆಗೆ. ಅವರ ಮುಂದೆ ಪ್ರೊಡ್ಯೂಸ್ ಮಾಡಿದಂಥ ಸಂದರ್ಭದಲ್ಲಿ ಏನು ಅಂತ ಅನ್ನೋದ್ರ ಬಗ್ಗೆ ವಿಚಾರಣೆ ನಡೆಯುತ್ತೆ. ನೋಡಬೇಕು ಬಿಡುಗಡೆ ಆಗುತ್ತಾ ಅಥವಾ ಇನ್ನೆಷ್ಟು ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಏನಾದರೂ ಕೊಡಲಾಗುತ್ತಾ, ಇದೆಲ್ಲದ್ರ ಬಗ್ಗೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅವರನ್ನ ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡಬೇಕು ಗೊತ್ತಾಗುತ್ತೆ. ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮಂಜು, ಇವತ್ತು ಭಾನುವಾರ ಆಗಿರುವಂತ ಹಿನ್ನೆಲೆಯಲ್ಲಿ ನ್ಯಾಯಾಧೀಶರ ಮನೆಗೇನೆ ಕರ್ಕೊಂಡು ಹೋಗಲಾಗ್ತಾ ಇರುವಂತದ್ದು ಏನಾಗ್ಬೋದು ಅಂತ ಅನ್ಸುತ್ತೆ ಈಗ ದಾಖಲಾಗಿರುವಂತ ಒಂದು ಸೆಕ್ಷನ್ಗಳ ಪ್ರಕಾರ ನೋಡೋದಾದ್ರೆ? ಸರ್, ಖಂಡಿತವಾಗೂ ಪೃಥ್ವಿ, ಈಗ ಅಡ್ವೊಕೇಟ್ ಜಗದೀಶ್ ಅವರನ್ನ ನೇರವಾಗಿ ಹಲಸೂರು ಗೇಟ್ ಪೊಲೀಸರು ಕೋರಮಂಗಲದಲ್ಲಿರುವಂತಹ ನ್ಯಾಯಾಧೀಶ ಮನೆಗೆ ಕರ್ಕೊಂಡೋಗಿದ್ದಾರೆ. ಯಾಕಂದ್ರೆ ಇವತ್ತು ಭಾನುವಾರ ಆಗಿದ್ದಂತ ಕಾರಣಕ್ಕೋಸ್ಕರ ಕೋರ್ಟ್ ಇರೋದಿಲ್ಲ. ಹಾಗಾಗಿ ನೇರವಾಗಿ ನ್ಯಾಯಾಧೀಶರ ಮನೆಗೆ ಕರ್ಕೊಂಡೋಗಿದ್ದಾರೆ. ಜೊತೆಗೆ ಪ್ರಮುಖವಾಗಿ ನಾವು ನೋಡೋದಾದ್ರೆ ಇವತ್ತು ಪೊಲೀಸರು ಅವರನ್ನ ಕಸ್ಟಡಿಗೆ ತೆಗೆದುಕೊಳ್ಳೋದು ತೀರಾ ಕಡಿಮೆ ಅನ್ಸುತ್ತೆ. ಯಾಕಂದ್ರೆ ಇವತ್ತು ಬೆಳಿಗ್ಗೆಯಿಂದಲೂ ಕೂಡ ಒಂದಷ್ಟು ಸ್ಟೇಟ್ಮೆಂಟ್ ಗಳನ್ನ ಅವರಿಂದ ಪಡ್ಕೊಂಡಿದ್ದಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಹಲಸೂರು ಗೇಟ್ ಪೊಲೀಸ್ ಠಾಣೆಗೆ ನಾರಾಯಣ ಸ್ವಾಮಿ ಅನ್ನುವಂತ ಒಂದು ಅಡ್ವೊಕೇಟ್ ದೂರನ್ನ ಕೊಡ್ತಾರೆ. ಜೊತೆಗೆ ಪ್ರತಿನಿತ್ಯವೂ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಅಡ್ವೊಕೇಟ್ ಗಳ ವಿರುದ್ಧವಾಗಿ ಮಾತಾಡ್ತಿದ್ದಾರೆ. ಜೊತೆಗೆ ಅವರನ್ನ ಅವಾಚ್ಯ ಶಬ್ದಗಳಿಂದಲೂ ಕೂಡ ನಿಂದನೆಯನ್ನ ಮಾಡ್ತಿದ್ದಾರೆ. ಇದಿಷ್ಟೇ ಅಲ್ಲದೆ 2 ದಿನಗಳ ಹಿಂದೆ ಕೋರ್ಟ್ ಆವರಣಕ್ಕೆ ಒಂದಷ್ಟು ಜನ ಗೂಂಡಾಗಳನ್ನ ಕರ್ಕೊಂಡು ಬಂದ್ಬಿಟ್ಟು ಅಡ್ವೊಕೇಟ್ ಹಲ್ಲೆಯನ್ನ ಮಾಡಿದ್ದಾರೆ. ಆ ಒಂದು ಕಾರಣಕ್ಕೋಸ್ಕರ ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಒಂದು ದೂರನ್ನ ಕೊಟ್ಟಿದ್ರು. ಅದರಲ್ಲಿ ಸದ್ಯಕ್ಕೆ 2 ನಾನ್ ಬೇಲೆಬಲ್ ಸೆಕ್ಷನ್ಸ್ ಅನ್ನು ಕೂಡ ಹಾಕಿದ್ದಾರೆ. 120B ಅಂದ್ರೆ ಒಳಸಂಚು ರೂಪಿಸಿರುವಂತದ್ದು, ಜೊತೆಗೆ ಕೊಲೆ ಯತ್ನ ಅಂದ್ರೆ 307 ಅಡಿಯಲ್ಲಿ ಕೂಡ 2 ಸೆಕ್ಷನ್ಸ್ ಏನಿದೆ, ಆ 2 ಸೆಕ್ಷನ್ ಗಳು ಕೂಡ ಬಹುತೇಕ ಜಾಮೀನು ಸಿಗೋದಿಲ್ಲ. ಸದ್ಯಕ್ಕೆ ಇವತ್ತು ಭಾನುವಾರ ಆಗಿದೆ ಅಂತ ಕಾರಣಕ್ಕೋಸ್ಕರ ಯಾವುದೇ ಒಂದು ಜಾಮೀನು ಅರ್ಜಿ ಕೂಡ ಸಲ್ಲಿಸೋದಕ್ಕೆ ಆಗೋದಿಲ್ಲ. ಆ ಒಂದು ಕಾರಣಕ್ಕೋಸ್ಕರ ಇವತ್ತು ಪೊಲೀಸರು ಅವರನ್ನ ನ್ಯಾಯಾಧೀಶರ ಮನೆಗೆ ಹಾಜರುಪಡಿಸಿ ಬಹುತೇಕ ಅವರನ್ನ ಪರಪ್ನ ಅಗ್ರಹಾರ ಜೈಲಿಗೆ ಕಳಿಸುವಂತ ಸಾಧ್ಯತೆ ಇತ್ತು. ನಾಳೆ ಅವರ ಪರ ವಕೀಲರು ನ್ಯಾಯಾಲಯದಲ್ಲಿ ಒಂದು ಜಾಮೀನು ಅರ್ಜಿಯನ್ನು ಕೂಡ ಹಾಕೊಳ್ತಾರೆ. ಬಹುತೇಕ ನಾಳೆ ಹಾಕೊಂಡ್ರು ನಾಳೆ ಅಥವಾ ನಾಳಿದ್ದು ಜಾಮೀನು ಅರ್ಜಿ ವಿಚಾರಣೆ ಕೂಡ ಬರುವಂತ ಸಾಧ್ಯತೆಗಳಲ್ಲಿ ಜಾಸ್ತಿ ಆಗಿರುತ್ತೆ. ಪೃಥ್ವಿ, ಓಕೆ, ಥ್ಯಾಂಕ್ ಯು ಮಂಜು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.